ನ್ಯೂಸ್ 3 ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ರಸ್ತೆ ಉದ್ಘಾಟನೆಗೂ ಸಚಿವ ರೇವಣ್ಣ ವಾಸ್ತು ನೋಡಿದ್ದಾರೆ. ಇವತ್ತು ಕೆಂಪುಹೊಳೆ ಬಳಿ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆ ಉದ್ಘಾಟನೆ ಆಯಿತು. ಹೀಗಾಗಿ ರಿಬ್ಬನ್ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕಟ್ ಮಾಡೋಕೆ ಸಿದ್ಧತೆಯೆಲ್ಲ ಮಾಡಿದ್ರು. ಆದರೆ ಇದಕ್ಕೆ ನಿರಾಕರಿಸಿದ ರೇವಣ್ಣ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಟೇಪ್ ಕಟ್ ಮಾಡಿದ್ದಾರೆ. ಈ ವೇಳೆ ಸಚಿವ ರೇವಣ್ಣ ಏನ್ ಮಾಡ್ತಿದ್ದಾರೆ ಅಂತ ಕೆಲ ನಾಯಕರು ಕಕ್ಕಾಬಿಕ್ಕಿ ಆದ್ರು. ಸರ್ ಮೇಡಮ್ ಸ್ವಲ್ಪ ಮೇಡಮ್ ನಾಗು ಹಿಂದೆ ತಗೊಂಬರ ನೀನಲ್ಲ ಇಲ್ಲೊಬ್ಬ ಎಲ್ಲಿ ಕಳ್ತೀರಿ ಹಿಂದೆ ಬನ್ನಿ ಸರ್. ನೀವು ಇನ್ನು ಎಂತ ಮಾಡ್ತೀರಿ ಕುಮಾರ್ ಸರ್ ಮೇಡಮ್ ಸ್ವಲ್ಪ ಮೇಡಮ್ ಫಸ್ಟ್ ಆಫ್ ಆಲ್ ರೇವಣ್ಣ ಅವರು ಬಂದಿದ್ದೇ ಲೇಟು. ಶಿರಾಡಿ ಘಾಟ್ ರಸ್ತೆ ಉದ್ಘಾಟನೆಗೆ ಬಂದ ಮೇಲೆ ವಾಸ್ತು ಎಲ್ಲ ನೋಡಿದ್ದಾರೆ. 10:30ಗೆ ಬರಬೇಕಾಗಿತ್ತು, ಬಂದಿದ್ದ ಮಧ್ಯಾಹ್ನದ ಮೇಲೆ. ಬೆಳಿಗ್ಗೆಯಿಂದ ಸಾಕಷ್ಟು ಜನ ಅಲ್ಲಿ ವಾಹನ ಸವಾರರು ಉದ್ಘಾಟನೆಗೂ ಮುಂಚೆ ನಾವು ಬಿಡೋದಿಲ್ಲ ಅಂತ ಅಧಿಕಾರಿಗಳು ಅಲ್ಲಿ ವಾಹನ ಸವಾರನ್ನ ತಡೆ ಹಿಡಿದಿದ್ರು. ಹಾಗಾಗಿ ಫುಲ್ ಟ್ರಾಫಿಕ್ ಜಾಮ್ ಒಂದ್ ಕಡೆ, ಇನ್ನೊಂದ್ ಕಡೆ ಬಂದಿದ್ ಲೇಟು. ರೇವಣ್ಣ ಅವರು ಬಂದ ತಕ್ಷಣ ಈ ರೀತಿಯಾಗಿ ಪಶ್ಚಿಮ ದಿಕ್ಕಿಗೆ ಟೇಪ್ ಅನ್ನ ಇಟ್ಟಿದ್ರು. ಬಂದ ತಕ್ಷಣ ಅವರು ಅದರಿಂದ ಸೀದಾ ಒಳನುಗ್ ಬಂದ್ರು. ಆ ಕಡೆ ಹಾಕಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಅದರಂತೆ ಪೂರ್ವ ದಿಕ್ಕಿಗೆ ಆ ಟೇಪ್ ಅನ್ನ ಇಡಿಸಿ ಅದಾದ್ಮೇಲೆ ಅವರು ಆ ರಿಬ್ಬನ್ ಅನ್ನ ಕಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಅಶೋಕ್. ರೇವಣ್ಣ ಎಲ್ಲಿ ಹೋದ್ರು ಕೂಡ ವಾಸ್ತು ನೋಡ್ತಾರೆ. ಅದು ಮೀಡಿಯಾ ಇದ್ರು ಸರಿ, ಇಲ್ದೇ ಇದ್ರು ಸರಿ, ಬಟ್ ಅವ್ರಿಗೆ ಸಮಾಧಾನ ಆಗ್ಬೇಕು, ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ. ನಾವು ಸಾಕಷ್ಟು ಜನಗಳಿಂದ ಅದನ್ನ ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತಲ್ಲಿ ಏನಾಯ್ತು ಅಶೋಕ್? ಶರ್ಮಿತಾ, ಏನಂದ್ರೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಅವರು ಇಂದಿನಿಂದ ಕೂಡ ವಾಸ್ತು ಪ್ರಕಾರವೇ ಯಾವುದೇ ಕೆಲಸವನ್ನ ಮಾಡ್ತಿರುವಂತದ್ದು. ಮೊದಲು ಕೂಡ ಏನು ಆಸ್ಪತ್ರೆ ಉದ್ಘಾಟನೆ ಸಮಯದಲ್ಲೂ ಕೂಡ ವಾಸ್ತು ಜ್ಞಾನವನ್ನ ಮೆರೆದಿದ್ರು. ಆದ್ರೆ ಈಗ ಪ್ರಮುಖವಾದಂತಹ 6 ತಿಂಗಳಿಂದ ಬಂದಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ 75 ನಡೆದಂತಹ ಶಿರಾಡಿ ಘಾಟ್ ರಸ್ತೆ ಸಂಚಾರವನ್ನ ಉದ್ಘಾಟನೆಯನ್ನ ಮಾಡಿದ್ರು. ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಸಕಲೇಶಪುರ ತಾಲೂಕಿನ ಗುಂಡ್ಯಾ ಬಳಿ ಉದ್ಘಾಟನೆಯನ್ನ ಮಾಡಿದ್ರು. ಆದ್ರೆ ಉದ್ಘಾಟನೆ ಮಾಡಬೇಕಾದದ್ದು ಪಶ್ಚಿಮ ದಿಕ್ಕಿಗೆ ತಿರುಗಿಕೊಂಡು ಉದ್ಘಾಟನೆ ಮಾಡಬೇಕಿತ್ತು, ಟೇಪ್ ಅನ್ನ ಕತ್ತರಿಸಬೇಕಿತ್ತು. ಆದ್ರೆ ಸಚಿವ ಎಚ್ ಡಿ ರೇವಣ್ಣರವರು ಪೂರ್ವ ದಿಕ್ಕಿಗೆ ತಿರುಗಿಕೊಂಡು, ಅಂದ್ರೆ ಉಲ್ಟಾ ತಿರುಗಿಕೊಂಡು ಎಲ್ಲಾ ಅಧಿಕಾರಿಗಳನ್ನು ಕೂಡ ಕರೆದು, ಜೊತೆಗೆ ಸಂಸದ ನಳಿನ್ ಕುಮಾರ್ ಅವರು, ರಮಾನಾಥ್ ರೈ ಮತ್ತು ಸಚಿವರಾದಂತಹ UT ಖಾದರ್ ಅವರೆಲ್ಲರಿಗೂ ಕೂಡ ಕರೆದ್ರು. ಟೇಪ್ ಅನ್ನ ಕತ್ತರಿಸಿ ಪೂರ್ವಾಭಿಮುಖವಾಗಿ ಟೇಪ್ ಅನ್ನ ಕತ್ತರಿಸುವ ಮೂಲಕ ಮತ್ತೊಮ್ಮೆ ವಾಸ್ತುನ ನಂಬ್ತೀನಿ ಎನ್ನುವಂಥದ್ದನ್ನ ಇಲ್ಲಿ ತೋರಿಸಿಕೊಟ್ಟಿರುವಂತಹದ್ದು. ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರು ಇಂದಿನಿಂದಲೂ ಕೂಡ ತಮ್ಮ ಮನೆಯನ್ನ ಬಿಡಬೇಕಾದ್ರೂ ಕೂಡ ಗುಳಿ ಕಾಲದಲ್ಲಿ ಮಾತ್ರ ಬಿಡುವಂತದ್ದು. ಒಳ್ಳೆಯ ಕಾಲದಲ್ಲಿ ಎಷ್ಟೇ ಹೊತ್ತಾದ್ರೂ ಕೂಡ ರಾಹುಕಾಲ ಏನಾದ್ರು ಒಂದು ವೇಳೆ ಇದ್ರು ಕೂಡ ರಾಹುಕಾಲದಲ್ಲಿ ಅವರು ಮನೆಯನ್ನ ಬಿಟ್ಟು ತೆರಳೋದಿಲ್ಲ. ಗುಳಿ ಕಾಲದಲ್ಲಿ ಒಳ್ಳೆ ಲಗ್ನವನ್ನ ನೋಡಿಕೊಂಡು ಅವರು ಮನೆಯಿಂದ ವಾಸಿ ಬರುವಂತದ್ದು. ಅದೇ ರೀತಿ ಈಗಲೂ ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಉದ್ಘಾಟನೆ ಸಮಯದಲ್ಲೂ ಕೂಡ ವಾಸ್ತು ಜ್ಞಾನವನ್ನ ಮೆರೆದಿದ್ದಾರೆ. ಪ್ರತಿಮಾ, ಶರ್ಮಿತಾ. ಅಶೋಕ್, ಈಗ ಅಲ್ಲಿ ತುಂಬಾ ಜನ ಇದ್ರು, ಮಿನಿಸ್ಟರ್ಸ್ ಇದ್ರು, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಇದ್ರು. ಬಟ್ ಅವ್ರಿಗೆಲ್ಲ ಒಂದ್ ರೀತಿ ಗೊಂದಲ ಆಗಿರುತ್ತೆ. ಅಫ್ಕೋರ್ಸ್ ಈಗ ಟೇಪ್ ಕಟ್ ಮಾಡ್ತಾರೆ. ಖಾದರ್ ಅವ್ರನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಿದೀವಿ. ಮಿನಿಸ್ಟರ್ ಬರ್ಲಿ ಅಂತ ರೇವಣ್ಣ ಅವ್ರಿಗೆ ವೇಟ್ ಮಾಡ್ತಾರೆ, ಮಿನಿಸ್ಟರ್ ಖಾದರ್ ಅವರು ಕೂಡ. ಬಟ್ ಬರ್ತಾರೆ, ಇಮಿಡಿಯೇಟ್ ಆಗಿ ಆ ಟೇಪ್ ಒಳಗಡೆ ನುಕ್ಕೊಂಡು ಹೋಗಿ ಆ ಕಡೆ ಹಾಕಿ ರಿಬ್ಬನ್ ಅಂತ ಹೇಳ್ತಾರೆ. ಬಟ್ ಅಲ್ಲಿದ್ದು ರಿಯಾಕ್ಷನ್ ಹೆಂಗಿತ್ತು ಆಲ್ ಆಫ್ ಸಡನ್ ಈ ರೀತಿ ಎಲ್ಲ ಚೇಂಜಸ್ ಹೇಳಿದಾಗ? ಅಂದ್ರೆ ಇವರು ಈ ಕಡೆ ಅಂದ್ರೆ ಪಶ್ಚಿಮುಖವಾಗಿ ತಿರುಗಿಕೊಂಡು ಟೇಪ್ ಅನ್ನ ಕತ್ತರಿಸಬೇಕಾಯ್ತು. ಅವ್ರು ಆ ಕಡೆ ಹಾಕಿ ಅಂತ ಹೇಳಿ ಟೇಪ್ ಅನ್ನ ನುಗ್ಗಿ ಆ ಕಡೆ ಹೊರಡ್ತಾರೆ. ಒಂದ್ ರೀತಿ ಅವರು ಕಾಕಾಬಿಕ್ಕಿ ಆಗ್ತಾರೆ. ಏನಂದ್ರೆ ಇವರು ರಮಾನಾಥ್ ರೈ, ಮಾಜಿ ಸಚಿವ ರಮಾನಾಥ್ ರೈ ಇರ್ಬೋದು, ಸಚಿವರಾದಂತ UT ಖಾದರ್, ಜೊತೆಗೆ ಸಂಸದ ಬಿಜೆಪಿ ಸಂಸದ ನಳಿನ್ ಕಟೀಲ್ ಕುಮಾರ್ ಅವರು ಕೂಡ ಯಾವುದೇ ಪ್ರತಿಕ್ರಿಯೆನ ನೀಡಲ್ಲ ಆ ಸಮಯದಲ್ಲಿ. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಅವರೇ ಒಂದ್ ರೀತಿ ಬೆರಗಿನಿಂದ ನೋಡ್ತಾರೆ, ಈ ರೀತಿ ಆಗ್ತಿದಿಲ್ಲ ಅಂತ. ಅವ್ರು ಏನು ಮಾತನಾಡಲಿಲ್ಲ. ಆದ್ರೆ ಸಚಿವ ಎಚ್ ಡಿ ರೇವಣ್ಣ ಉದ್ಘಾಟನೆ ಮಾಡಬೇಕಾದ್ರೆ ಇವರು ಕೂಡ ಸಚಿವರು ಹೋದ ಕಡೆಗೆ ಆ ಕಡೆಗೆ ತಿರುಗಿಕೊಂಡು ಅಂದ್ರೆ ಪೂರ್ವಮುಖವಾಗಿ ಮುಖವನ್ನ ಮಾಡಿಕೊಂಡು ಉದ್ಘಾಟನೆಯನ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಅಶೋಕ್ ತಮ್ಮ ಇನ್ಫಾರ್ಮೇಶನ್ಗೆ. ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಬಂದ ಲೀಡ್ನಿಂದ ನರೇಂದ್ರ ಮೋದಿಯೇ ನಡುಗಿ ಹೋಗಿದ್ದಾರೆ ಅಂತ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಕೃತಜ್ಞತಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಚಾಮುಂಡೇಶ್ವರಿ ಕ್ಷೇತ್ರದ ಚುನಾವಣೆಯಲ್ಲಿ 36,042 ಮತಗಳ ಲೀಡ್ನಿಂದ ಗೆದ್ದಿದ್ದೇನೆ. ನಾನು ಸೊಸೈಟಿಯಲ್ಲಿ ಅಕ್ಕಿ ತೂಗ್ತಾ ಇದ್ದೆ.
ಹೊಲದಲ್ಲಿ ಕೆಲಸ ಮಾಡಿದ್ದೆ. ನನ್ನನ್ನ ಈ ಸ್ಥಾನಕ್ಕೆ ತಂದವರು ನೀವು ರಣರಂಗದಂತ ಹೋರಾಟ ನಡೆಸಿ ನನಗೆ ಜಯ ಕೊಟ್ಟಿದ್ದೀರಿ ಅಂತ ಜಿಟಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ದೇಶದ ಭೂಪಟದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಬರೆದಿದ್ದೀರಿ. ನಮ್ಮ ಎಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಭಾರತ ದೇಶದ ಭೂಪಟದಲ್ಲಿ ಬರೆದಿದ್ದೀರಿ. ರಣಯುದ್ಧದಲ್ಲಿ ರಣಕಾಳೆಯನ್ನು ಊದಿದ್ದೀರಿ. ಅಂತ ಹೋರಾಟವನ್ನು ನೀವು ಮಾಡಿ 36,000ಕ್ಕೂ ಹೆಚ್ಚು ಮತಗಳಿಂದ 36,042 ಮತಗಳಿಂದ ಲೀಡು 1,21,000 ಹೆಚ್ಚು ಮತಗಳಲ್ಲಿ ನೀವು ಹಾಕಿದ್ದೀರಿ ಓಟನ್ನ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರೇ ನಡೆದೋಗ್ಬಿಟ್ಟಿದ್ದಾರೆ. ಅಂತ ಹೋರಾಟ ನೀವು ಮಾಡಿದ್ದೀರಿ. ಭಾರತ ದೇಶದ ಭೂಪಟದಲ್ಲಿ ದೋಸ್ತಿ ಸರ್ಕಾರದಲ್ಲಿ ಸಿಎಂ ಕುಮಾರಸ್ವಾಮಿ ನೆಮ್ಮದಿಯಾಗಿಲ್ವಾ ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ ವಿಷ ಕುಡಿದು ಒದ್ದಾಡ್ತಾ ಇದ್ದಾರಾ ಹಾಗಾದ್ರೆ ಸಿಎಂ? ಸಿಟ್ಟು ಬೇಸರ ಕಣ್ಣೀರನ್ನ ಹಾಕ್ತಾ ಇರೋದು ಯಾಕೆ ಮುಖ್ಯಮಂತ್ರಿಗಳು? ಹೀಗೆ ಸಾಕಷ್ಟು ಕ್ವೆಶ್ಚನ್ ಈಗ ರೈಸ್ ಆಗ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಒಳಗೆ ಅಗ್ನಿಜ್ವಾಲೆ ಕುದಿತಾ ಇದೆಯಾ? ಒಂದು ಕಡೆ ಬೇಸರವನ್ನ ಹೊರಹಾಕ್ತಾರೆ ಅಪ್ಪ ಮಗ, ಆದ್ರೆ ಏನೂ ಇಲ್ಲ ಅಂತ ಪರಮೇಶ್ವರ್ ಅವರು ಕಾಂಗ್ರೆಸ್ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆನ್ನೆ ಕುಮಾರಸ್ವಾಮಿ ಅವರ ಹೇಳಿಕೆ ಬೆನ್ನಲ್ಲೇ ಇವತ್ತು ದೇವೇಗೌಡರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಆ ತರದ್ದು ಏನೂ ಇಲ್ಲ, ಸಿಎಂ ಹ್ಯಾಪಿಯಾಗಿ ಇದ್ದಾರೆ ಅಂತ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪರವಾಗಿ. ಆದ್ರೆ ಯಾವುದು ಸರಿ ಇಲ್ಲ ಈ ದೋಸ್ತಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಅನ್ನೋ ರೀತಿಯಲ್ಲಿ ನಿನ್ನೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಪೂರಕ ಅನ್ನುವಂತೆ ಇವತ್ತು ದೇವೇಗೌಡರು ಕೂಡ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ನಿನ್ನೆ ಕುಮಾರಸ್ವಾಮಿ ಆಡಿದ ಮಾತುಗಳೇನು? ಇವತ್ತು ಹುಬ್ಬಳ್ಳಿಯಲ್ಲಿ ದೇವೇಗೌಡರು ಹೇಳಿದೇನು? ಜೆಡಿಎಸ್ ನಾಯಕರ ಹೇಳಿಕೆಗೆ ಡಿಸಿಎಂ ಪರಮೇಶ್ವರ್ ರಿಯಾಕ್ಷನ್ ಹೇಗಿತ್ತು? 3 ಜನರ ಮಾತುಗಳು ನಿಮ್ಮ ಮುಂದೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಏನೋ ನಿಮ್ಮ ಅಣ್ಣನೋ ತಮ್ಮನೋ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ. ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕುಮಾರಸ್ವಾಮಿ ಆಟ ಆಡಕ್ಕೆ ಕೂತಿದ್ರು. ಅಲ್ಲಿ 40,000 ಕೋಟಿ ಮನ್ನಾ ಮಾಡಿದ್ದಾರೆ ಸಾಲನ. 34% ವಕೀಲಿಗೆ ಹೋಗುತ್ತೆ ಅಂತ ಹೇಳುವಂತ ನಾಲಿಗೆ, ಅದು ಏನು ಹೇಳೋದು ನನಗೆ ಅರ್ಥ ಆಗೋದಿಲ್ಲ. ಕುಮಾರಸ್ವಾಮಿ ನಿದ್ರೆ ಮಾಡ್ತಾರೆ ಅಂದ್ರೆ ಇವತ್ತು ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. How can he say that? He must be definitely happy. Chief Minister has to be happy always. If he is happy, we will all be happy. How can he say that? He must be definitely happy. Chief Minister has to be happy always. If he is happy, we will all be happy. ಕೆಆರ್ಎಸ್ ಭರ್ತಿಯಾಗಿ ಕಾವೇರಿ ನದಿಗೆ 50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಶ್ರೀರಂಗಪಟ್ಟಣ ತಾಲೂಕಿನ ಪುರಾತನ ಗೌತಮ ಕ್ಷೇತ್ರ ಪ್ರವಾಹದಿಂದ ಜಲಾವೃತವಾಗಿದೆ. ಗೌತಮ ಕ್ಷೇತ್ರ ನಡುಗಡ್ಡೆ ದ್ವೀಪವಾಗಿದ್ದು ಗಜಾನನ ಸ್ವಾಮೀಜಿ ಮತ್ತು ಅವರ ಶಿಷ್ಯಂದರು ಆಶ್ರಮದಲ್ಲೇ ಉಳ್ಕೊಂಡಿದ್ದಾರೆ. ಪ್ರವಾಹದ ಮಧ್ಯೆ ಸಿಲುಕಿರುವ ಸ್ವಾಮೀಜಿ ಹೊರಬರಲು ನಿರಾಕರಿಸಿದ್ದಾರೆ. ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುವ ಕಾರಣ ಕ್ಷೇತ್ರ ಪೂರ್ತಿ ಮುಳುಗಡೆಯಾಗಲಿದೆ. ಹೀಗಾಗಿ ಜಿಲ್ಲಾಡಳಿತಕ್ಕೆ ಸ್ವಾಮೀಜಿ ವಿಚಾರ ತಲೆನೋವಾಗಿ ಪರಿಣಮಿಸಿದೆ. ಖುದ್ದು ಜಿಲ್ಲಾಧಿಕಾರಿ ಮಂಜುಶ್ರೀ ಮತ್ತು ಅಧಿಕಾರಿಗಳೇ ಸ್ವಾಮೀಜಿಗೆ ಫೋನ್ ಮೂಲಕ ಮಾತುಕತೆ ನಡೆಸಿ ಮನವೊಲಿಸಲು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಮಂಡ್ಯದ ಕೆಆರ್ಎಸ್ನಿಂದ ಭಾರೀ ಪ್ರಮಾಣದ ನೀರನ್ನು ಹೊರಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಬಾಗಿಲವರೆಗೂ ಕಾವೇರಿ ನದಿ ನೀರು ಬಂದಿದೆ. ಪ್ರವಾಹದ ಭೀತಿ ಎದುರಾಗಿದ್ದು ನದಿ ದಂಡೆ ಮೇಲೆ ಬಟ್ಟೆ ಬದಲಿಸುವ ಕೊಠಡಿಗಳು ಕೂಡ ಜಲಾವೃತವಾಗಿದೆ. ನದಿಯಲ್ಲಿ ಭಾರೀ ಪ್ರಮಾಣದ ಒಳಹರಿವು ಇರೋದ್ರಿಂದ ಮಂಡ್ಯದ ಮೊದಲಪೆಟ್ಟೂರಿನಲ್ಲಿ ಬೋಟಿಂಗ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಮಂಡ್ಯದ ಕಾವೇರಿ ಕಣಿವೆ ಪ್ರದೇಶದಲ್ಲಿ ರಾಷ್ಟ್ರೀಯ ವಿಪತ್ತು ತಂಡ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಟ್ಟಿದ್ದಕ್ಕೆ ಪ್ರವಾಸಿ ತಾಣವಾಗಿರೋ ವೆಲ್ಲೆಸ್ಲಿಯಾ ಸೇತುವೆ ಬಳಿ ಉಕ್ಕಿ ಹರಿತಾ ಇರೋ ನದಿ ನೀರನ್ನು ನೋಡೋಕೆ ಜನ ಮುಗಿಬಿದ್ದಿದ್ದಾರೆ.
ಇನ್ನು ಕೊಡಗಿನಲ್ಲಿ ಮಳೆ ಜೊತೆ ಜೋರ್ ಗಾಳಿ ಬೀಸ್ತಾ ಇರೋದ್ರಿಂದ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ನಿರಂತರವಾಗಿ ಮಳೆ ಗಾಳಿಯಿಂದಾಗಿ ಬೃಹತ್ ಮರಗಳು ನೆಲಕ್ಕೆ ಉರುಳಿದ್ದು ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಭಾಗಮಂಡಲ ಮತ್ತೆ ಜಲಾವೃತವಾಗಿದ್ದು ಹಲವೆಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಲ್ಲದೆ ಬೆಂಗಳೂರು ಕೊಡಗು ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಬಿರುಕು ಮತ್ತೆ ಹೆಚ್ಚಿಸಿದ್ದು ಇನ್ನು ಪೊಲೀಸರು ಕೂಡ ಸ್ಥಳದಲ್ಲೇ ಬೀರು ಬಿಟ್ಟಿದ್ದಾರೆ. ಅಲ್ಲದೆ ಮಂಗಳೂರು ತೆರಳಲು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿರುವಂತಹ ಆಲಮಟ್ಟಿ ಜಲಾಶಯಕ್ಕೆ ಒಂದೇ ದಿನದಲ್ಲಿ 9 ಟಿಎಂಸಿ ನೀರು ತುಂಬಿದೆ. 1 ಲಕ್ಷ ಕ್ಯೂಸೆಕ್ ಒಳಹರಿವು ದಾಖಲಾಗಿದೆ. ನಿನ್ನೆ 80.837 ಟಿಎಂಸಿ ನೀರಿದ್ದು ಇವತ್ತು 89.534 ಟಿಎಂಸಿ ನೀರು ಸಂಗ್ರಹವಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಲಮಟ್ಟಿ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ಸಿಎಂ ಕುಮಾರಸ್ವಾಮಿ ಕಣ್ಣೀರು ವಿಚಾರ ಜೊತೆಗೆ ವಿಷಕಂಠ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕುಮಾರಸ್ವಾಮಿಗೆ ಅಮೃತವನ್ನೇ ಕೊಟ್ಟಿದೆ, ವಿಷವನ್ನ ಕೊಟ್ಟಿಲ್ಲ. ಅವರು ಸಿಎಂ ಆಗಿರೋವರೆಗೂ ಕಾಂಗ್ರೆಸ್ ಅನ್ನ ಸ್ಮರಿಸಿಕೊಳ್ಳಬೇಕು. ನಾನು ರಾಜಕೀಯವಾಗಿ ಮಾತ್ರ ಉತ್ತರಿಸಬಲ್ಲೆ ಅಂತ ಡಾಕ್ಟರ್ ಸುಧಾಕರ್ ಅವರು ಇದೀಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 80 ಸ್ಥಾನ ಇದ್ರೂ ಕೂಡ 37 ಶಾಸಕರಿರುವಂತಹ ಜೆಡಿಎಸ್ಗೆ ನಾವು ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟಿದ್ದೀವಿ ಅಂತ ಸುಧಾಕರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ವಿಶ್ವಾಸ ಕಳ್ಕೊಳ್ಳಿಕ್ಕೆ ನಾನು ತಯಾರಾಗಿಲ್ಲ. ನಾನು ಬರ್ತೀನಿ ಇನ್ನೊಂದು 15 ದಿವಸದಲ್ಲಿ ನಿಮ್ಮ ಹಳ್ಳಿಗೆ ಬರ್ತೀನಿ, ಉಡುಪಿಗೆ ಬರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ ಒಂದಿನ ಎಲ್ಲ. ಯಾರು ಬೆಳಗ್ಗೆ ಎದ್ದು ಆ ಮೀನುಗಾರರ ಕುಟುಂಬದವರು ಆ ಗಂಡು ಮಕ್ಕಳು ಹೋಗಿ ನದಿ ಸಮುದ್ರದಲ್ಲಿ ಜೀವದ ಹಂಗು ತೊಳೆದು ಮೀನು ಹಿಡಿದು ಬರ್ತೀರಿ. ನಿಮ್ಮ ಕುಟುಂಬದ ಯಜಮಾನರುಗಳು ಆ ಮೀನನ್ನ ಹಿಡಿದು ತಂದು ನೀವು ಕೂತ್ ಮಾರಾಟ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು. ನಿಮ್ ವಿಶ್ವಾಸ ಕಳ್ಕೊಳ್ಳಿಕ್ಕೆ ನಾನು ತಯಾರಾಗಿಲ್ಲ. ನನ್ನ ಮಾಧ್ಯಮದ ಮಿತ್ರರು ನನಗೆ ಕತ್ತರಿಸಿದ್ದೀರಿ, ಏನೋ ನಾನು ತೊಂದರೆ ಕೊಟ್ಟಿದ್ದೇನೆ. ಈ ನಾಡಿನ 6.5 ಕೋಟಿ ಜನತೆಯನ್ನ ಮರೀತಕ್ಕಂಥ ಮುಖ್ಯಮಂತ್ರಿ ಅಲ್ಲ ಅನ್ನೋದನ್ನ ಒಂದೊಂದು ಕ್ಷಣ ನಿಮ್ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥ ಹೃದಯದಲ್ಲಿ ಭಾವನೆ ಇಟ್ಕೊಂಡಿರ್ತಕ್ಕಂಥವನ್ನ ಈ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಯಾವ ರೀತಿ ತೀರ್ಮಾನ ತಗೊಳ್ಳಕ್ ಸಾಧ್ಯ ಇದೆ? ಆ ಸುಲಭನ? ಆ ನಂಜುಂಡೇಶ್ವರ ಇವತ್ತು ಹಾಲಾಲವನ್ನ ತೆಗೆದಾಗ ಏನು ವಿಷವನ್ನ ತೆಗೆದುಕೊಂಡು ನುಂಗಿದ್ದಾನೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಷವನ್ನ ನಾನು ನುಂಗಬೇಕು, ಅಮೃತವನ್ನ ನೀವು ಕೊಡಬೇಕಷ್ಟೇ. ಇದು ನನ್ನ ಜವಾಬ್ದಾರಿ ಅಷ್ಟೇ. ನೀವು ಆ ಸ್ಥಾನದಲ್ಲಿ ಕುಳಿತುಕೊಂಡಿರೋದು 6.5 ಕೋಟಿ ಜನರ ಕಣ್ಣೀರನ್ನು ಒರೆಸೋದಕ್ಕೆ. ನೀವೇ ಹತ್ರ ನಿಮ್ಮ ಕಣ್ಣೀರನ್ನ ಯಾರು ಒರೆಸೋರು? ಹಾಗಾಗಿ ನಾವು ನಿಮ್ಮ ಹಿಂದೆ ಇದ್ದೀವಿ, ನಿಮ್ಮ ಜೊತೆಯಲ್ಲಿದ್ದೀವಿ, ಹಿಂದೆ ಅಲ್ಲ. ಕಾಂಗ್ರೆಸ್ ಪಕ್ಷ 80 ಜನ ಶಾಸಕರು ನಿಮ್ಮ ಜೊತೆ ಇದ್ದೀವಿ. ನೀವು ಎದೆಗುಂದೋದು ಬೇಡ. ಕಷ್ಟ ಸುಖನೇ ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋಣ. ಮತ್ತು 80 ಜನ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದಾರೆ, ಶಾಸಕರು. ಅವರು ಕೂಡ 37 ಜನ ಇದ್ದಾರೆ. ಹೀಗಾಗಿ ಇವತ್ತು ಸಮನ್ವಯತೆಯಿಂದ ನಾವು ಇದನ್ನು ನಡ್ಕೊಂಡು ಹೋಗ್ಬೇಕು. ಇವತ್ತು 6.5 ಕೋಟಿ ಜನರ ಪ್ರತಿನಿಧಿಗಳು ಮತ್ತು 6.5 ಕೋಟಿ ಜನರ ಕಣ್ಣೀರನ್ನು ಒರೆಸುವಂಥ ಮುಖ್ಯಮಂತ್ರಿಗಳಾಗಬೇಕೇ ಹೊರತು ನಾನು ಅಪೇಕ್ಷೆ ಮಾಡೋದು ಮುಖ್ಯಮಂತ್ರಿ ಆಳಬಾರ್ದು. ಯಾಕೆಂತಂದರೆ ಇವತ್ತು ನೀವು ಆ ಸ್ಥಾನದಲ್ಲಿ ಕುಳಿತುಕೊಂಡಿರೋದು 6.5 ಕೋಟಿ ಜನರ ಕಣ್ಣೀರನ್ನು ಒರೆಸೋದಕ್ಕೆ. ನೀವೇ ಹತ್ರ ನಿಮ್ಮ ಕಣ್ಣೀರನ್ನ ಯಾರು ಒರೆಸೋರು? ಹಾಗಾಗಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇಲ್ಲಿ ತನಕ ಸುದ್ದಿ ಕೊಟ್ಟಿದ್ದು ನಾನು ಶರ್ಮಿತಾ ಶೆಟ್ಟಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.